ಜನವರಿ 26 ನಾವೇನ್ ಸೆಲೆಬ್ರೇಟ್ ಮಾಡ್ತೀವಿ ಭಾರತೀಯರಾಗಿ? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಜನವರಿ 26 ನಾವೇನ್ ಸೆಲೆಬ್ರೇಟ್ ಮಾಡ್ತೀವಿ ಭಾರತೀಯರಿಗೆ? ಕನ್ನಡದಲ್ಲಿ ಏನಂತ ಅಂತಾರೆ? ಗೊತ್ತಿಲ್ಲ. ಯೋಚನೆ ಮಾಡಿ. ಗಣತಂತ್ರ ದಿನೋತ್ಸವ. ಗಣತಂತ್ರ ದಿನೋತ್ಸವ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಗೊತ್ತಿಲ್ಲ. ಗೊತ್ತಿಲ್ವಾ? ಓಕೆ, ಸೊ ಅದನ್ನ ಗಣರಾಜ್ಯೋತ್ಸವ ದಿನ ಅಂತ ಅಂತಾರೆ. ಅದನ್ನ ಯಾಕೆ ಸೆಲೆಬ್ರೇಟ್ ಮಾಡ್ತೀವಿ ನಾವು? ಅಂದ್ರೆ ನೀನ್ ನೋಡ್ರ ಅಯ್ಯೋ ಪಾಪ. ಜನವರಿ 26 ನಾವೇನ್ ಸೆಲೆಬ್ರೇಟ್ ಮಾಡ್ತೀವಿ ಭಾರತೀಯರಾಗಿ? ರಿಪಬ್ಲಿಕ್ ಡೇ. ರಿಪಬ್ಲಿಕ್ ಡೇನ ಕನ್ನಡದಲ್ಲಿ ಏನಂತಾರೆ? ಕನ್ನಡ ರಾಜ್ಯೋತ್ಸವ. ಏನಂತಾರೆ? ಕನ್ನಡ ರಾಜ್ಯೋತ್ಸವ. ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟು. ಓಕೆ, ಸೊ ಯಾಕೆ ಸೆಲೆಬ್ರೇಟ್ ಮಾಡ್ತೀವಿ ನಾವು? ನಮ್ಗೆ ಫ್ರೀಡಮ್ ಸಿಕ್ಕಿದೆ. ಕರ್ನಾಟಕದಲ್ಲಿ ಒಂದೊಂದು ಮುತ್ತು ಕಡೆ. ಭಾರತೀಯರಾಗಿ ನಾವೇನ್ ಸೆಲೆಬ್ರೇಟ್ ಮಾಡ್ತೀವಿ? ಗಣರಾಜ್ಯೋತ್ಸವ. ಸೊ ಗಣರಾಜ್ಯೋತ್ಸವ ದಿನ ನಾವ್ ಏನಿಗೆ ಸೆಲೆಬ್ರೇಟ್ ಮಾಡ್ತೀವಿ? ಏನೋ ನಮ್ಗೆ ಸರಿಯಾಗಿ ಗೊತ್ತಿಲ್ಲಮ್ಮ. ನಿಮ್ಗೇನಂತ ಗೊತ್ತು ಅದನ್ನ ಹೇಳಿ. ಗಣರಾಜ್ಯೋತ್ಸವ ಗೊತ್ತು ಅಷ್ಟೇ. ಭಾರತ ಸ್ವಾತಂತ್ರ್ಯ ಬಂದಿದ್ದ ದಿನನೋ ಇಲ್ಲ ಏನೋ ನಮ್ಗೆ ಸರಿಯಾಗಿ ಗೊತ್ತಿಲ್ಲ ಅದು. ಅಣ್ಣ ಇನ್ನು ಏನೋ ಬೇಕಣ್ಣ. ನಾವೇನ್ ಸೆಲೆಬ್ರೇಟ್ ಮಾಡ್ತೀವಿ ಭಾರತೀಯರಾಗಿ? ರಿಪಬ್ಲಿಕ್ ಡೇ. ಕನ್ನಡದಲ್ಲಿ ಏನಂತ ಅಂತಾರೆ? ಸಂವಿಧಾನ ಸಿಕ್ಕಿರೋದು. ಕನ್ನಡದಲ್ಲಿ ಏನಂತ ಅಂತಾರಾದ್ರೆ? ಕನ್ನಡದಲ್ಲಿ ಅಷ್ಟು ಇದಿಲ್ಲ ಮೇಡಮ್, ಇಂಗ್ಲಿಷ್ ನಲ್ಲಿ ಹೇಳ್ತೀನಿ. ರಿಪಬ್ಲಿಕ್ ಡೇ ಅದು ಸಂವಿಧಾನ ನಮ್ಗೆ ಸಿಕ್ಕಿರೋದು, ಅದಕ್ಕೆ ಸೆಲೆಬ್ರೇಟ್ ಮಾಡೋದು ನಾವು. ಕನ್ನಡದಲ್ಲಿ ಗಣರಾಜ್ಯೋತ್ಸವ ದಿನ ಅಂತ ಹೇಳ್ತಾರೆ. ಸೊ ನಾನ್ ಕೇಳಿದಂತಹ 3 ಪ್ರಶ್ನೆಗಳಿಗೆ 2 ಪ್ರಶ್ನೆ ಉತ್ತರ ಕೊಟ್ಟಿದ್ದೀರಾ. ಸೊ ನಮ್ ಸಾರ್ವಭೌಮ ಟಿವಿ ಕಡೆಯಿಂದ ನಿಮ್ಗೊಂದು ಗಿಫ್ಟ್ ಇರುತ್ತೆ. ಒಂದ್ ನಿಮಿಷ. ಭಾರತೀಯರಾಗಿ ನಾವೇನ್ ಸೆಲೆಬ್ರೇಟ್ ಮಾಡ್ತೀವಿ? ಓಕೆ, ಸೊ ಗಣರಾಜ್ಯೋತ್ಸವ ದಿನ ನಾವ್ ಯಾಕೆ ಸೆಲೆಬ್ರೇಟ್ ಮಾಡ್ತೀವಿ? ಸಂವಿಧಾನ ಜಾರಿಗೆ ಬಂದಿದ್ದ ಸ್ವರಾಜ್ಯ ಮತ್ತೆ ಅಂಗೀಕಾರವಾಗಿತ್ತು, ಅದಕ್ಕಾಗಿ ಜನವರಿ 26 ಮಾಡ್ತೀವಿ. ನಮ್ ಭಾರತೀಯ ಸಂವಿಧಾನನ ಯಾರು ಬರ್ದಿದ್ದು? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಓಕೆ, ಸೊ ನಾನ್ ಕೇಳಿದಂತಹ 3 ಪ್ರಶ್ನೆಗಳಿಗೂ ನೀವು ಉತ್ತರ ಕೊಟ್ಟಿದ್ದೀರಾ. ಸೊ ನಮ್ ಸಾರ್ವಭೌಮ ಟಿವಿ ಕಡೆಯಿಂದ ನಿಮ್ಗೊಂದು ಗಿಫ್ಟ್ ಇರುತ್ತೆ ಈಗ. ನಾನೇ ಗೆದ್ದಿದ್ದು. ಜನವರಿ 26 ನಾವೇನ್ ಸೆಲೆಬ್ರೇಟ್ ಮಾಡ್ತೀವಿ ಭಾರತೀಯರಾಗಿ? ಕನ್ನಡದಲ್ಲಿ ಏನಂತ ಅಂತಾರೆ? ಗಣರಾಜ್ಯೋತ್ಸವ ದಿನ. ಓಕೆ, ಸೊ ಗಣರಾಜ್ಯೋತ್ಸವ ದಿನ ನಾವ್ ಯಾಕೆ ಸೆಲೆಬ್ರೇಟ್ ಮಾಡ್ತೀವಿ? ಯಾಕಂದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅವತ್ತು ಇಂಪ್ಲಿಮೆಂಟ್ ಮಾಡ್ಕೊಂಡ್ರು 26 ಜನವರಿ 1950 ಅದಕ್ಕೆ ಗಣರಾಜ್ಯೋತ್ಸವ ದಿನ ಸೆಲೆಬ್ರೇಟ್ ಮಾಡ್ತೀವಿ. ಸೊ ನಾನ್ ಕೇಳಿದಂತಹ 3 ಕ್ವೆಶ್ಚನ್ಗೂ ನೀವು ಆನ್ಸರ್ ಮಾಡಿದೀರಾ. ಸೊ ನಮ್ ಸಾರ್ವಭೌಮ ಟಿವಿ ಕಡೆಯಿಂದ ನಿಮ್ಗೊಂದು ಗಿಫ್ಟ್ ಇದೆ. ಸೊ ಕಂಗ್ರ್ಯಾಚುಲೇಷನ್ಸ್. ಹೀಗೆ ಈ ಮಾಹಿತಿಯನ್ನ ನಿಮ್ಗೂ ಗೊತ್ತಿದ್ದವ್ರಿಗೂ ತಿಳಿಸ್ತಾ ಇರಿ ಯಾವಾಗ್ಲೂ. ಥ್ಯಾಂಕ್ ಯು.